ಶುಭಾಶಯಗಳು ಹೇಳಬೇಕು. ಇಷ್ಟು ಜನ ನಿಂತ್ಕೊಂಡು ಮಾಡೋದಕ್ಕೆ ನಮ್ಮ ವೆಂಕಟೇಶ್ ಗೌಡರು, ಮಾರಮ್ಮ, ಎಲ್ಲಮ್ಮ, ಮುಳ್ಕಂಠಮ್ಮ ಎಲ್ಲ ನಿಂತ್ಕೊಂಡು ಇಷ್ಟು ಮಾಡಬೇಕು ಅಂದರೆ ಗ್ರೇಟ್. ಇದು ದಿನ ಅನ್ನದಾನ ಮಾಡ್ತಾರೆ, 11 ದಿವಸನೂ ಅನ್ನದಾನ ಮಾಡವ್ರೆ. ಶುಭಾಶಯ ಹೇಳಬೇಕು ಅಂದರೆ ಗ್ರೇಟ್ ಅವರು. ನವರಾತ್ರಿಯನ್ನು ಆಚರಣೆ ಮಾಡ್ತಾ ಇದ್ದೀರಾ, ಹೇಳಿ ಸರ್. ಸಾಸವೆಘಟ್ಟ ಗ್ರಾಮದಲ್ಲಿ ಅದ್ದೂರಿಯಾಗಿ ವಿಜಯದಶಮಿನ ಆಚರಣೆ ಮಾಡ್ತೀವಿ. ವೆಂಕಟೇಶ್ ಗೌಡರ ಮುಖಂಡತ್ವದಲ್ಲಿ ನಮ್ಮ ಸಾಸವೆಘಟ್ಟದ ಯುವ ಮುಖಂಡರು, ಮಹಿಳೆಯರು, ಮಕ್ಕಳು ಅನ್ನೋದೇ ಎಲ್ಲ ಊರಿನ ಹಿರಿಯರು ಎಲ್ಲ ಸೇರಿ ಇವತ್ತೇ ಒಂದು ಕಾರ್ಯಕ್ರಮ ಅಲ್ಲ, 9 ದಿನಗಳಿಂದ ಊರಿನ ಬೀದಿಗಳಲ್ಲಿ ಲೈಟ್ ಅರೇಂಜ್ಮೆಂಟ್ ಇರ್ಬೋದು, ದೇವ್ರ ಪೂಜೆ ಇರ್ಬೋದು, ಬೆಳೆ ಸಂಜೆ ಎಲ್ಲ ಒಂಥರದ ಒಂದು ವ್ಯವಸ್ಥೆಯನ್ನು ನಮ್ಮ ಊರಿನ ಹಿರಿಯರು, ಕಿರಿಯರು ಅನ್ನೋದೇ ಎಲ್ಲರೂ ಸೇರಿ ಈ ಒಂದು ಊರಲ್ಲಿ ಒಳ್ಳೆಯ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಇವತ್ತಿನ ಒಂದು ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೀತದೆ. ಜಾತ್ರೆಗಿಂತಲೂ ಚೆನ್ನಾಗಿ ನಡೀತದೆ. ಸುಮಾರು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರು ಹಿರಿಯರವರೆಗೂ ಭಾಗವಹಿಸಿದ್ದಾರೆ. ಅದರಿಂದ ಭಾಳ ಚೆನ್ನಾಗಿದೆ. ಸುಮಾರು ನಾವು ಹುಡುಗರ ಕಾಲದಲ್ಲಿ ಈ ನಾಟಕಗಳು ನೋಡ್ತಿದ್ದೆ. ಎತ್ತಿನ ಒಂದು ಸೀತಾ ಮತ್ತು ರಾಮನ ಒಂದು ಹಸುಗಳಲ್ಲಿ ನೋಡ್ತಾ ಇದ್ದೋ. ಈಗ ನಾವು ಹಬ್ಬ ಆದಂಗೆ ಆಗೈತೆ, ಜಾತ್ರೆ ಆದಂಗೆ. 9 ದಿವಸ 11 ದಿವಸ ಆಯ್ತು ಈ ಸತಿ. 11 ದಿವಸದಲ್ಲೂ ಬಲ್ ಚೆನ್ನಾಗಿ ಮಾಡಿದ್ರು, ಚೆನ್ನಾಗಿ ಆಯಿತು. ಏನು ತೊಂದರೆ ಏನೂ ಆಗಿಲ್ಲ. ಸಖತ್ತಾಗಿ ಅದ್ದೂರಿಯಾಗಿ ಮಾಡ್ತಾವ್ರೆ, ಜಾತ್ರೆ ಮಾಡ್ದಂಗೆ ಎಲ್ಲ ಅದೇ ಚೆನ್ನಾಗಿ ಸಖತ್ತು ಒಳ್ಳೆಯದು ಮಾಡ್ತಾವ್ರೆ. ಅವ್ರಿಗೆ ಇನ್ನೇನು ಹೇಳೋದು. ಯೇಷು ಮಾಂಗಲ್ಯ ರೂಪೇಣ ಸಂಸ್ಥಿತಾಃ ನಮಸ್ತಸ್ಮೈ 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 ನಮೋ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿತೆ ಶರಣ್ಯೆ ತ್ರಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಜಗನ್ಮಾತೆ ರೇಣುಕಾದೇವಿ ಈ ಸಾಸವೆಘಟ್ಟದಲ್ಲಿ ನೆಲೆಸಿ ಸುಮಾರು ವರ್ಷಗಳಿಂದ ಸೇವೆಯನ್ನು ಮಾಡಿಸ್ಕೊಂಡು ಬಂದಿದ್ದಾಳೆ. ಅದೇ ರೀತಿಯಾಗಿ ಸುಮಾರು ನಾವು ಇಲ್ಲಿ ಸೇವೆ ಮಾಡಿಕೊಂಡು 5 ವರ್ಷಗಳಿಂದ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀವಿ. ಈ 5 ವರ್ಷಗಳಲ್ಲಿ ಅದ್ದೂರಿಯಾದ ಒಂದು ಜಾತ್ರೆಯ ರೀತಿಯಲ್ಲಿ ನವರಾತ್ರಿ 10 ದಿನಗಳ ಕಾಲ ವಿಜೃಂಭಣೆಯಿಂದ ನಡ್ಕೊಂಡು ಬರ್ತಾಯಿದೆ. ಹಾಗಾಗಿ ಇದನ್ನು ನಡೆಸ್ತಕ್ಕಂಥ ನಮ್ಮ ದೇವಸ್ಥಾನ ಸಂಪಾದಕರಾದ ವೆಂಕಟೇಶ್ ಗೌಡರು ಮತ್ತು ಅವರ ಕುಟುಂಬದವರು, ಈ ಊರಿನ ಅನೇಕ ಮುಖಂಡರವರು ಎಲ್ಲರೂ ಸೇರಿಕೊಂಡು ಈ ಸೇವೆಯಲ್ಲಿ ಎಲ್ಲರೂ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳಿ ಆ ತಾಯಿ ಜಗನ್ಮಾತೆಯಲ್ಲಿ ಪ್ರಾರ್ಥನೆ ಮಾಡ್ತಾ, ಹಾಗೂ ಈ ಊರಿನಲ್ಲಿರ್ತಕ್ಕಂಥ ಎಲ್ಲ ದೇವತೆಗಳನ್ನು ಈ ಕ್ಷೇತ್ರದಲ್ಲಿ ಕುಂಡಿಸಿ ಬನ್ನಿ ಆಯ್ದು ಅಂದರೆ ಬನ್ನಿ ಮರವನ್ನು ಕಡಿದು ಎಲ್ಲರಿಗೂ ಆ ಪ್ರಸಾದವನ್ನು ಬನ್ನಿ ಕೊಟ್ಟು ಬಂಗಾರವಾಗಲಿ ಅವರು ಬಾಳು ಅಂತ ಹೇಳಿ ಈ ಅವರ ಜೀವನ ಚೆನ್ನಾಗಿರಲಿ ಅಂತೇಳಿ ನಮ್ಮ ವೆಂಕಟೇಶ್ ಗೌಡರು ಯಶಸ್ವಿಯಾಗಿ ಮಾಡ್ಕೊಂಡ್ಬಂದಿದ್ದಾರೆ. ಅವ್ರಿಗೆ ಕುಟುಂಬಕ್ಕೆ ಮತ್ತು ಈ ಗ್ರಾಮಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಶುಭವನ್ನು ಹಾರೈಸ್ತಾ ಇದ್ದೀವಿ. ಒಳ್ಳೆಯದಾಗಲಿ. ಜಾತ್ರೆಯನ್ನು ವೆಂಕಟೇಶ್ ಗೌಡರು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತಿರ್ತೀವಿ? ಅಲ್ಲಿ ಕ್ಯಾಮ್ರಾ ನೋಡಿ. ನಮ್ಮದು ಅನ್ನೋದು ಏನಿಲ್ಲ. ಇಲ್ಲಿ ನಮ್ಮ ಗ್ರಾಮ ಸಾಸವೆಘಟ್ಟ ಗ್ರಾಮದಲ್ಲಿ ನಾನು 1907ರಲ್ಲಿ ನಮ್ಮ ನಾಗೇಶ ಆದ ಅವನು ನಾವು 1972ರಲ್ಲಿ ಬೆಂಗಳೂರು ಸೇರಿಕೊಂಡಿದ್ದು. 2007ರಲ್ಲಿ ಅವನು ಬಂದು ನಮ್ಗೆ ತೋರಿಸ್ತಾ ಎಲ್ಲ ದೇವಸ್ಥಾನಗಳು ಕುಸ್ತಿ ಬಿದ್ದಿದ್ದು. ಅದರಿಂದ ಅವತ್ತು ನಾವು ದೇವಸ್ಥಾನ ಕಟ್ಟಿ ಇವತ್ತವರೆಗೂ ಆ ಯಮ್ಮನ ಆಶೀರ್ವಾದದಿಂದ ವರ್ಷ ನವರಾತ್ರಿ ತುಂಬ ಚೆನ್ನಾಗಿ ಮಾಡ್ಕೊಂಬರ್ತಾಯಿದ್ದೀವಿ. ಊರೂರು ಸಹಕಾರ ಇದೆ. ಹಾಗೆ ನಮ್ಮ ದೇವತೆಗಳು, ಎಲ್ಲ ಗ್ರಾಮ ದೇವತೆಗಳು ಆಶೀರ್ವಾದ ನಮಗಿದೆ. ಅದರಿಂದ ನಾವು ತುಂಬ ಚೆನ್ನಾಗಿ ಮಾಡ್ಕೊಂಬರ್ತಾಯಿದ್ದೀವಿ. ಸರ್, 9 ದಿನದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ? ಹೌದು, 2007ರಿಂದ 9 ದಿವಸನೂ ಖಂಡಿತವಾಗ್ಲೂ ಕಾರ್ಯಕ್ರಮವನ್ನು ನಡೆಸ್ಕೊಂಬರ್ತಾಯಿದ್ದೀವಿ. ಹಾಗೆ ಈ ವರ್ಷ 11 ದಿವಸ ಬಿದ್ದಿದೆ. ಅದರಿಂದ 11 ದಿವಸನೂ ಆ ಯಮ್ಮನ ಕಾರ್ಯಕ್ರಮವನ್ನು ಮಾಡಿ ಊರು ಗ್ರಾಮಸ್ಥರು ಪ್ರತಿಯೊಬ್ಬರು ಬಂದು ಆಶೀರ್ವಾದ ತೆಗೆದುಕೊಂಡು ಹೋಗೋರೆ. ಸರ್, ಇವತ್ತಿನ ವಿಶೇಷತೆ ಏನು? ಇವತ್ತಿನ ವಿಶೇಷ ಏನಂದರೆ ಎಲ್ಲಮ್ಮ, ಮಾರಮ್ಮ, ಚೌಡೇಶ್ವರಮ್ಮ 3 ದೇವರು ಮೆರವಣಿಗೆ ಇದೆ, ಪುಷ್ಪ ಇದೆ. ಮೆರವಣಿಗೆ ಮುಗಿಸ್ಕೊಂಡು ಬಂದು ಬೆಳಿಗ್ಗೆ 11 ಗಂಟೆಗೆ ಪ್ರಸಾದ ಇದೆ. ಬಂದು ಎಲ್ಲರೂ ಪ್ರಸಾದ ಸ್ವೀಕರಿಸಬೇಕು ಅಂತ ವಿನಂತಿ. ನಾಡಿನ ಸಮಸ್ತ ಜನತೆಗೆ ನವರಾತ್ರಿ ಹಾಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳು.